ಯತೀಂದ್ರ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಇದು. ಯತೀಂದ್ರ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ ಅಂತ ಹೇಳಿದ್ರು. ತುಂಬಾ ಸಲ ಯತೀಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ವೀಕ್ ಇಲ್ಲ, ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ನೋಡಿದ್ರೆ ಹೈಕಮಾಂಡ್ ಜಪ ಮಾಡ್ತಿದ್ದಾರೆ. ಹಾಗೂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಿಂದ ಹೈಕಮಾಂಡ್ ನಿಷ್ಠರ ಬಳಗ ನಮ್ದು ಅಂತ ಗುರುತಿಸಿಕೊಳ್ಳೋ ಪ್ರಯತ್ನವನ್ನ ಈ ಹೇಳಿಕೆ ಕೊಡೋದ್ರ ಮೂಲಕ ಕೊಟ್ರ ಅನ್ನೋದು ಚರ್ಚೆ ಮಾಡಬೇಕಾಗಿರೋ ವಿಚಾರ. ನಾವೇನು ಹೇಳಲಿಕ್ಕಾಗಲ್ಲ, ಅವ್ರು ಹೇಳಿದಕ್ಕೆ ನಾನು ಹೇಳಲಿಕ್ಕೆ ಕೊಡ್ಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು. ಅಲ್ಲಿ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವರಿಂದ ಅವರೇ ಇರ್ತಾರೆ, ಅವರಿಂದ ಅಂತ ಇರ್ತಾರೆ, ಅವರಿಂದ ಅವರೇ ಇರ್ಬೇಕು, ಬೇರೆಯವ್ರು ಯಾರು ಇರ್ಲಿಕ್ಕಾಗಲ್ಲ. ಹೇಳೋಣ ಏನು ನಮಗೆ ಗೊತ್ತಿಲ್ಲ. ಮೊನ್ನೆ ಕೂಡ ಇದೆ, ಆಲ್ರೆಡಿ ಹೇಳಿದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದಾರೆ ಒಂದ್ಸಾರಿ. ಇದು ಎರಡನೇ ಸರಿ ಅಂದ್ರೆ ಒಂದನೇ ಸರಿ ಎರಡನೇ ಸಾರಿ ಹೇಳಿದಾರೆ. ಈಗೇನಿಲ್ಲ, ಈಗೇನೆ ಅಂತ ಹೇಳಿಕ್ಲ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ, ಹಿಂಗಾಗಿ ಹೇಳ್ತಾರೆ ಅಷ್ಟೇ. ನೇರವಾಗಿ ಇಲ್ಲ ನೇರವಾಗಿ ಹೇಳುವಂತ ಅಧಿಕಾರ ನಮ್ಗಿಲ್ಲ. ಯಾರಿಗೆ ಯಾರು ಹೈಕಮಾಂಡ್ ಏನು ಹೇಳ್ತದೆ ಅದು ನಿರ್ಧಾರ ಅಷ್ಟೇ. ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ಅದನ್ನು. ನೀವು ಭಾಳ ನನಗೆ ಪ್ರಶ್ನೆ ಕೇಳಿ ಗೊಂದಲಕ್ಕೆ ಸಿಗಾಕ್ಸುವಂತ ಟ್ರೈ ಮಾಡಬೇಡಿ. ನಾನು ಐ ಆಮ್ ವೆರಿ ಕ್ಲಿಯರ್. ನಿಮಗೆ ಬಾರಿ ಸಾರಿಗೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೋ ಆ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೀಟೇಲ್ಸ್ ಕೊಡ್ತಾರೆ. ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಖೇಶ್, ಬಹುತೇಕ ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಿದ್ದಾರೆ. ಬಟ್ ಯತೀಂದ್ರ ಅವ್ರು ನೋಡಿದ್ರೆ ಮತ್ತೆ ಸ್ಪಷ್ಟಪಡಿಸೋದ್ರ ಮೂಲಕ ಹೇಳ್ತಿರೋ ತೀರ್ಮಾನ ತಗೊಂಡಿದ್ದಾರೆ, ಡಿಸ್ಕಷನ್ ವಿಚಾರನೇ ಇಲ್ಲ, ಇದರಲ್ಲಿ ಗೊಂದಲನೇ ಇಲ್ಲ ಅಂತ. ಸೊ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಅವ್ರ ತಲೆಯಲ್ಲಿ ಒಂದು ಫಾರ್ಮೆಟ್ ರೆಡಿ ಆಗಿದೆ, ಪದೇ ಅದೇ ಫಾರ್ಮೆಟ್ನ ಬಾಣಗಳನ್ನು ಯಾಕೆ ಬಿಡ್ತಾ ಇದ್ದಾರೆ ಅಂತ. ಬಹುಶಃ ಬೇರೆ ಯಾರು ಏನಂತಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಸ್ಟ್ಯಾಂಡ್ ಏನು ಅನ್ನುವಂಥ ನಿಲುವಿನಲ್ಲಿ ಬಹುಶಃ ಯತೀಂದ್ರ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊದಲಿಂದಲೂ ಕೂಡ ಅವರು ಅದೇ 5 ವರ್ಷ ನಮ್ಮ ತಂದೆ CM ಆಗಿರ್ತಾರೆ ಅನ್ನುವಂಥದ್ದು, ಅಥವಾ CLPಯಲ್ಲಿ CM ಆಯ್ಕೆ ಮಾಡಿರುವಂಥದ್ದು 5 ವರ್ಷದ ಅವಧಿಗೆ, ಅದರಲ್ಲಿ 2.5 ವರ್ಷ ಅನ್ನೋದು ಇಲ್ಲ, ಈ ರೀತಿಯ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಬಂದಿದ್ರು. ಈಗ ಅವರು ಹೈಕಮಾಂಡೇ ಕ್ಲಿಯರ್ ಮಾಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಅಂದ್ರೆ ಹೈಕಮಾಂಡ್ ಎಲ್ಲೂ ಕೂಡ ಪವರ್ ಶೇರಿಂಗ್ನ ವಿಚಾರವನ್ನ ಪ್ರಸ್ತಾಪಿಸಿಲ್ಲ. ಪವರ್ ಶೇರಿಂಗ್ ಅನ್ನೋದು ಇದೆ ಅನ್ನುವಂಥ ವಿಚಾರ ಯಾವತ್ತೂ ಕೂಡ ಹೈಕಮಾಂಡ್ ಬಾಯಲ್ಲಿ ಬಂದಿಲ್ಲ ಅನ್ನೋದೇ ಒಂದು ಅಸ್ತ್ರವಾಗಿ ಅಥವಾ ಅದನ್ನೇ ಒಂದು ಸಮರ್ಥನೆಯಾಗಿ ಏನಾದ್ರು ಯತೀಂದ್ರ ಅವರು ಬಳಸ್ತಾ ಇದ್ದಾರೆ ಅನ್ನುವಂಥ ಸಹಜವಾದ ಪ್ರಶ್ನೆ ಇದು. ಯಾಕಂದ್ರೆ ಹೈಕಮಾಂಡ್ ಹೇಳದೇ ಇದ್ಮೇಲೆ ಪ್ರಶ್ನೆನೇ ಬರಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸಹಜವಾಗಿ ಎಲ್ಲೊಂದು ಕಡೆ ಇವೆಲ್ಲ ಬೆಳವಣಿಗೆಗಳು ಅಂತ್ಯಕಂತೆಗಳ ಮಧ್ಯದಲ್ಲೂ ಕೂಡ ಹೈಕಮಾಂಡ್ ಇದುವರೆಗೂ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಮುಂದೆ ಆ ಪ್ರಸ್ತಾಪವೇ ಇಲ್ಲ ಅನ್ನುವಂಥ ದಾಟಿಯಲ್ಲಿ ಅವರು ಮಾತಾಡದಂತೆ ಕಾಣಿಸ್ತಾ ಇದೆ. ಒಟ್ಟಾರೆ ಮೊದಲಿಂದಲೂ ಅದನ್ನು ಡಿಫೆಂಡ್ ಮಾಡ್ಕೊಂಡೇ ಬಂದಿರುವಂಥವ್ರು ಡಾಕ್ಟರ್ ಯತೀಂದ್ರ ಅವರು ಈಗಲೂ ಕೂಡ ತಮ್ಮ ತಂದೆಯ 5 ವರ್ಷ ಅನ್ನುವಂಥ ರೀತಿಯಲ್ಲಿ ಅಥವಾ ಹೈಕಮಾಂಡೇ ಕ್ಲಿಯರ್ ಮಾಡಿದೆ ಅನ್ನುವ ಮೂಲಕವಾಗಿ ಆ 5 ವರ್ಷದ ತಮ್ಮ ಹೇಳಿಕೆಯನ್ನೇ ಅದಕ್ಕೆ ನಾನು ಸ್ಟಿಕ್ ಆನ್ ಇದೀನಿ ಅನ್ನುವಂಥ ರೀತಿಯ ಸಂದೇಶವನ್ನು ರವಾನಿಸಿದಂತೆ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಖೇಶ್.